ಜಪಾನ್ ಕಾನ್ಸುಲೇಟ್, ಬೆಂಗಳೂರಿನ ಉಪ ಕಾನ್ಸುಲ್ ಜನರಲ್ ಯೋಶಿಮುರಾ ತೊಮೊತಾಕಾ ಹಾಗೂ ವೈಸ್ ಕಾನ್ಸಲ್ ಹೊಮ್ಮ ಜುನ್ ಅವರು ಜಿಟಿಟಿಸಿಗೆ ಭೇಟಿ ನೀಡಿ ಸಂಸ್ಥೆಯ ತಾಂತ್ರಿಕ ಶಿಕ್ಷಣ ವ್ಯವಸ್ಥೆ ಹಾಗೂ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಪಡೆದರು. ಭೇಟಿಯ ವೇಳೆ ಜಿಟಿಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಪಾನಿನ ಕೈಗಾರಿಕೆಗಳಲ್ಲಿ ಜಿಟಿಟಿಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಇಂಟರ್ನ್ಶಿಪ್ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು, ಹಾಗೆಯೇ ಜೆಟ್ರೋ ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ಮಾಡಲಾಯಿತು. ನಂತರ ನಿಯೋಗವು ಜಿಟಿಟಿಸಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಸಿಒಇ ಲ್ಯಾಬ್ಗಳು ಹಾಗೂ ಶಾಪ್ ಫ್ಲೋರ್ಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳು ತಯಾರಿಸಿರುವ ವಿವಿಧ ಎಂಜಿನಿಯರಿಂಗ್ ಕಾಂಪೊನೆಂಟ್ಗಳನ್ನು ವೀಕ್ಷಿಸಿ ಅತ್ಯಾಧುನಿಕ ತರಬೇತಿ ವ್ಯವಸ್ಥೆ ಹಾಗೂ ಪ್ರಾಯೋಗಿಕ ಕಲಿಕಾ ವಿಧಾನವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಯೋಶಿಮುರಾ ತೊಮೊತಾಕಾ ಅವರು ಮಾತನಾಡಿ, ತಂತ್ರಜ್ಞಾನವು ಕೈಗಾರಿಕೆ, ಆರ್ಥಿಕ ಅಭಿವೃದ್ಧಿ ಮತ್ತು ನಾವೀನ್ಯತೆಯ ಪ್ರಮುಖ ಅಂಶವಾಗಿದೆ. ಜಿಟಿಟಿಸಿಯ ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳು, ಪ್ರಾಯೋಗಿಕ ಕಲಿಕಾ ವಾತಾವರಣ ಹಾಗೂ ನುರಿತ ಮಾನವ ಸಂಪನ್ಮೂಲವನ್ನು ರೂಪಿಸುವ ಬದ್ಧತೆಯನ್ನು ನೋಡಿ ನನಗೆ ಅತೀವ ಸಂತೋಷವಾಗಿದೆ ಎಂದು ಹೇಳಿದರು. ಟೆಕ್ನಾಲಜಿ ಈಸ್ ಕೀ ಎಲಿಮೆಂಟ್ ಆಫ್ ಇಂಡಸ್ಟ್ರಿ and economy and development of India and relationship between Japan and India. I highly impressed today's visit and I hope you are good job in future. Thank you very much.